4 ನಿಮಿಷಗಳ ಭಯ. ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಇದೆ, ಎಐಸಿಸಿಯ ಎಲ್ಲ ನಾಯಕರಿಗೂ ಇದೆ. ಯಾವುದದು 4 ನಿಮಿಷಗಳ ಭಯ? ನಿಮಗದನ್ನು ಹೇಳಬೇಕು. ಅದಕ್ಕೂ ಮುಂಚೆ ಕೆ.ಎನ್. ರಾಜಣ್ಣ ಅವರು ಹಾಕಿರುವಂತಹ ಒಂದು ಸವಾಲು ಸ್ವೀಕರಿಸೋದಕ್ಕೆ ಯಾರು ರೆಡಿ ಇದ್ದಾರೆ? ಕರ್ನಾಟಕ ಕಾಂಗ್ರೆಸ್ನಲ್ಲಿ ಗೆದ್ದಿರೋ 135 ಶಾಸಕರ ಪೈಕಿ ಇನ್ಕ್ಲೂಡಿಂಗ್ ಸಿಎಂ ಸಿದ್ದರಾಮಯ್ಯ ಅವರು ಸೇರಿದಂತೆ ಯಾರಿದ್ದಾರೆ? ಸಿದ್ದರಾಮಯ್ಯ ಇಲ್ಲದಿದ್ರೆ ಕಾಂಗ್ರೆಸ್ ಶೂನ್ಯ. ಕೆ.ಎನ್. ರಾಜಣ್ಣ ಅವರು ಹೇಳಿರೋ ಮಾತು ಹೌದೇನಪ್ಪ? ಸಿದ್ದರಾಮಯ್ಯ ಅವ್ರನ್ನ ಇಳಿಸ್ತೀರಾ? ಇಳಿಸಿ, ಚುನಾವಣೆ ಘೋಷಣೆ ಮಾಡಿ, ಯಾರು ಗೆಲ್ತಾರೋ ಅವರೇ ಮುಖ್ಯಮಂತ್ರಿ ಆಗಲಿ. ಸಾಧ್ಯ ಇದೆಯಾ? ಆಗುತ್ತಾ? ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ 4 ನಿಮಿಷಗಳ ಭಯ ಯಾಕಿದೆ? ಆ ಭಯದ ಮೂಲ ಇರೋದೇ ಈ ಚುನಾವಣೆಯಲ್ಲಿ ಗೆಲ್ಲುವಂತಹ ಲೆಕ್ಕಾಚಾರ. ಇನ್ನೊಂದು ಕಡೆ ರಾಜ್ಯದಲ್ಲಿ ಒಕ್ಕಲಿಗರ ಸಂಘ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಆಡಿದ ಮಾತಿನಂತೆ ಸಿಎಂ ಸ್ಥಾನವನ್ನು ಡಿ.ಕೆ. ಶಿವಕುಮಾರ್ ಅವರಿಗೆ ಬಿಟ್ಟುಕೊಡಬೇಕು ಸುದ್ದಿಗೋಷ್ಠಿ ಮಾಡ್ತಿದೆ. ರಾಜ್ಯದಲ್ಲಿ ಕುರುಬರ ಸಂಘ ಕೂಡ ಇದ್ದಿರಬಹುದು. ಅವ್ರಿಗೂ ಸ್ವಲ್ಪ ಸ್ವಾಭಿಮಾನ ಇದ್ರೆ ಅವರು ಕೂಡ ಸಂಘಟನೆ ಮಾಡಬಹುದೇನೋ, ನನಗೂ ಗೊತ್ತಿಲ್ಲ. ಯಾಕಂದರೆ ಅವರು ಕೂಡ ಅವ್ರಿಗೂ ಸ್ವಾಭಿಮಾನ ಇರುತ್ತೆ. ನಾನು ನಿಂತ್ರೆ ಕುಂತ್ರೆ ಏನು ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಿರ್ತಾರೆ. ತೀರಾ ಹೀಗೆ ಜಾತಿಯ ಸಂಘಟನೆಗಳು, ಅದು ದೊಡ್ಡ ದೊಡ್ಡ ಜಾತಿಯ ಸಂಘಟನೆಗಳು, ನಮಗೆ ಬೇಕು ನಮಗೆ ಕೊಡಿ ಅಂತ ಕೇಳುವ ಸ್ಥಿತಿ ಬಂದು ಬಿಟ್ಟಿದೆ ರಾಜಕಾರಣದಲ್ಲಿ. ಅಂದರೆ ಕೆ.ಸಿ. ರೆಡ್ಡಿ ಅವರಿಂದ ಕುಮಾರಸ್ವಾಮಿ ಅವರ ತನಕ 7-8 ಜನ ಮುಖ್ಯಮಂತ್ರಿಗಳಾಗಿದ್ದು ಒಂದು ಸಮಾಜದವರು. ಎಸ್.ಎನ್. ನಿಜಲಿಂಗಪ್ಪ ಅವರಿಂದ ಬಸವರಾಜ ಬೊಮ್ಮಾಯಿ ಅವರ ತನಕ 7-8 ಸಮಾಜ ನಾಯಕರು ಒಂದೇ ಸಮಾಜದವರು ಮುಖ್ಯಮಂತ್ರಿಗಳಾದವರು. ಅರೆ, ದೊಡ್ಡ ಸಮಾಜದ ನಾಯಕರೇ, ದಲಿತರು ನಿಮ್ಮ ಜೊತೆಲಿದ್ದಾರೆ, ಹಿಂದುಳಿದವರು ನಿಮ್ಮ ಜೊತೆಲಿದ್ದಾರೆ, ಅಲ್ಪಸಂಖ್ಯಾತರು ನಿಮ್ಮ ಜೊತೆಯಲ್ಲಿದ್ದಾರೆ. ದೊಡ್ಡ ಸಮುದಾಯಗಳ ದೊಡ್ಡಣ್ಣಗಳಾಗಿ ನೀವು ಮಾಡಬೇಕಾಗಿರುವ ಮತ್ತು ಹಾಕಿಕೊಡಬೇಕಾಗಿರುವ ಹಾದಿ ಯಾವುದು? ಪಾಪ ಅವ್ರು ನಮ್ಮ ಜೊತೆಲಿ ಅವತ್ತಿನಿಂದ ಇದ್ದಾರೆ ಈ ರಾಜ್ಯದಲ್ಲಿ, ಅವ್ರಿಗೊಂದ್ಸಲಿ ಅವಕಾಶ ಮಾಡಿಕೊಡ್ಬೇಕು ಅಂತ ದೊಡ್ಡ ಸಮಾಜಗಳು, ದೊಡ್ಡಣ್ಣನಂತಿರುವ ಸಮಾಜಗಳು ಸಾಮಾಜಿಕ ನ್ಯಾಯದ ಪಾಠವನ್ನು ಹೇಳಿಕೊಡಬೇಕು. ಬದಲಾಗಿ ನಮಗೆ ಬೇಕು, ನಮಗೆ ಮಾತ್ರ ಬೇಕು, ಉಳಿದವ್ರು ಹೆಂಗಾದ್ರೂ ಹೋಗ್ಲಿ ಅನ್ನುವ ಸ್ಥಿತಿಯಲ್ಲಿ ರಾಜಕಾರಣ ಬಂದು ನಿಲ್ತಿದೆ. ಅದು ಯಾವ ಮೆಸೇಜ್ ನಂಗೆ ಗೊತ್ತಿಲ್ಲ. ಯಾಕಂದರೆ ಒಕ್ಕಲಿಗರ ಸಂಘ ಒಂದು ಸುದ್ದಿಗೋಷ್ಠಿ ಮಾಡಿ ಮೆಸೇಜ್ ಕೊಟ್ಟಿದೆ. ಮೇ ಬಿ ಕುರುಬ ಸಂಘ ಕೂಡ ಇದ್ದಿರ್ಬೋದು ರಾಜ್ಯದಲ್ಲಿ, ಅವರು ಕೂಡ ಇದಕ್ಕಿಂತ ಸ್ಟ್ರಾಂಗ್ ಆಗಿ ಮತ್ತೊಂದು ಮೆಸೇಜ್ ಕೊಡೋಕೆ ನಿಂತುಬಿಟ್ರೆ, ಸುದ್ದಿಗೋಷ್ಠಿ ಮಾಡೋಕೆ ನಿಂತುಬಿಟ್ರೆ, ರಾಜಕಾರಣಿಗಳ ಅಧಿಕಾರದ ಆಸೆ, ಆಮಿಷ, ಲಾಲಾಸೆ ಏನೇ ಇರಬಹುದು, ಸಮುದಾಯಗಳ ಮಟ್ಟಕ್ಕೆ ಬಂದು ನಿಂತಿದೆ. ಅಂದರೆ ಸಮುದಾಯಗಳ ಮಧ್ಯೆ ಒಂದು ರಾಜಕಾರಣದ ದ್ವೇಷ ಬಂದು ನಿಂತರೆ ಎಲ್ಲಿಗೋಗುತ್ತೆ ಸಮಾಜ? ಯಾಕಂದರೆ ಸಮಾಜದಲ್ಲಿ ಯಾರೋ 3 ಜಾತಿಯ ಜನ ಇರೋದಿಲ್ಲ, ಎಲ್ಲ ಜಾತಿಗಳ ಜನ ಇರ್ತಾರೆ. ಆ ಪುಣ್ಯಾತ್ಮರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಮೆನ್ಷನ್ ಮಾಡಿದ್ರು. ಅದೇ ಸಮಾಜದ ಒಂದು ಸಂಘಟನೆ ಇವತ್ತು ನಮಗೇ ಬೇಕು ಅಂತ ಒಂದು ಮೆಸೇಜನ್ನು ಕೊಟ್ಟಿರೋದು, ವಾರ್ನಿಂಗ್ ಕೊಟ್ಟಿರೋದು. ಒಬ್ಬ ಹಿಂದುಳಿದ ಸಮಾಜದ ನಾಯಕ ಸಿದ್ದರಾಮಯ್ಯಂಗೆ ವಾರ್ನಿಂಗ್ ಕೊಟ್ಟಿರೋದು. ಗೊತ್ತಿಲ್ಲ, ಸಿದ್ದರಾಮಯ್ಯನ ಹಿಂದೆ ಕೂಡ ಒಂದು ಸಮಾಜ ಇದೆ, ಅವರು ಕೂಡ ವಾರ್ನಿಂಗ್ ಕೊಡಬಹುದು ಅಂತ. ಏನಾಗುತ್ತೋ ಗೊತ್ತಿಲ್ಲ ಇನ್ನು ಈ ಸದ್ಯಕ್ಕೆ. ಆದರೆ ಇಲ್ಲಿ ಸಿದ್ದರಾಮಯ್ಯ ಇಲ್ಲ ಅಂದರೆ ಕಾಂಗ್ರೆಸ್ ಇಲ್ವಾ? ಕೆ.ಎನ್. ರಾಜಣ್ಣ ಅವರು ಕೊಟ್ಟಿರುವಂತಹ ಮೆಸೇಜ್ ಇದು. 1999 ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆ, 94 ಆ ಕಡೆಯ ರಿಸಲ್ಟ್ ಎಲ್ಲ ಕೂಡ ನಿಮಗೆ ದೇವರಾಜ ಅರಸುವಿಂದ ಹಿಡಿದು ಸಿದ್ದರಾಮಯ್ಯ ತನಕ ಹಿಂದುಳಿದ, ಅಲ್ಪಸಂಖ್ಯಾತ, ದಲಿತರ ಸಾರಾಸಗಟ್ಟ ಶಕ್ತಿಯಿಂದಾಗಿ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಉಳಿದಿದೆ. ಒಂದು ವೇಳೆ ಇದೇ ಡಿ.ಕೆ. ಶಿವಕುಮಾರ್ ಅವರು ಸೇರಿದಂತೆ ಮಹಾನ್ ನಾಯಕರು 2004 ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 65 ಸ್ಥಾನಕ್ಕೆ ಕಾಂಗ್ರೆಸ್ ಅನ್ನು ಗೆಲ್ಲಿಸ್ಕೊಂಡ್ ಬರ್ತಾರೆ ಅಂದರೆ, ಅದೇ 2008ಕ್ಕೆ
ಆ ಮಿನಿಮಮ್ ನಂಬರ್ 65 ಅನ್ನೋದು 80 ಆಗುತ್ತೆ. ಅಷ್ಟೊತ್ತಿಗೆ ಬೇರೆ ನಾಯಕರು ಬಂದಿದ್ರು, ಸಿದ್ದರಾಮಯ್ಯ ಬಂದಿದ್ರು. 2013ಕ್ಕೆ 122 ಆಗುತ್ತೆ. 2018ಕ್ಕೆ ಇದೇ ಕೆಲ ಮೇಲ್ವರ್ಗದ ಸಮಾಜಗಳ ಹೊಟ್ಟೆ ಕಿಚ್ಚಿನ ಕಾರಣಕ್ಕೆ ಇದ್ದಿರಬಹುದು, ಅಥವಾ ಇನ್ನೊಬ್ಬ ಈ ರೀತಿ ಬೆಳಿಬಾರ್ದು, ಅಲ್ಪಸಂಖ್ಯಾತ ಹಿಂದುಳಿದ ದಲಿತರಿಗೆ ರಾಜ್ಯಾಧಿಕಾರ ಸಿಗಬಾರ್ದು ಅನ್ನೋ ಕಾರಣಕ್ಕೆ ಒಳಮೈತ್ರಿಯ ಲೆಕ್ಕದಲ್ಲಿ ಕೂಡ ಏನೆಲ್ಲ ಮಸಲತ್ತು ಮಾಡಿದ್ರೂ ಕೂಡ ಕಾಂಗ್ರೆಸ್ನ ನಂಬರ್ 80ರಲ್ಲೇ ಇತ್ತು, ಕಮ್ಮಿ ಆಗಲಿಲ್ಲ. 2023 ಆ ಎಲ್ಲ ಹತಾಶೆ, ನೋವು, ಸಂಕಟ ಅಹಿಂದ ವರ್ಗವನ್ನ ಮತ್ತಷ್ಟು ಜಾಗೃತಗೊಳಿಸಿತ್ತು. ನಂಬರ್ 135ಕ್ಕೆ ಬಂತು. ಯಾರೊಬ್ಬರಿಂದ ಅಂತ ಹೇಳೋಕ್ಕಾಗತ್ತಾ? ಸಂಘಟಿತ ನಾಯಕತ್ವ. ಸಂಘಟಿತ ನಾಯಕತ್ವ ಅಂದ್ರೂ ಕೂಡ ಕಾಂಗ್ರೆಸ್ ಅನ್ನು 1952ರಿಂದ ಇಲ್ಲಿಯ ತನಕ ರಿಸಲ್ಟ್ ತೆಗೆದು ನೋಡಿದ್ರೆ ಬಹುದೊಡ್ಡ ಗೆಲುವುಗಳು ಬಂದಿರೋದು ಒಬ್ಬ ದೇವರಾಜ ಅರಸು, ಒಬ್ಬ ಸಾರೆಕೊಪ್ಪ ಬಂಗಾರಪ್ಪ, ಒಬ್ಬ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇಡೀ ಸಂಘಟನೆ, ಇಡೀ ಪಕ್ಷ ಹೋದಾಗ ದಿಗ್ವಿಜಯವನ್ನ ಸಾಧಿಸಿರುವಂಥದ್ದು. ಎಲ್ಲರೂ ಕೂಡ ಶ್ರಮವಹಿಸಿದ್ದಾರೆ. ಹಾಗಿದ್ರೆ ಸಿದ್ದರಾಮಯ್ಯ ಝೀರೋ, ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಝೀರೋನಾ? ಒಬ್ಬ ಯಡಿಯೂರಪ್ಪ ಬಿಜೆಪಿಯಲ್ಲಿ ಇರುವ ತನಕ ಅದರ ನಂಬರ್ 80-90ರ ಗಡಿಯಲ್ಲೇ ಇರ್ತಿತ್ತು, ಅವರನ್ನ ಕೆಳಗಿಳಿಸಿದ ಮೇಲೆ 66ಕ್ಕೆ ಬಂದು ನಿಲ್ಲುತ್ತೆ. ಒಬ್ಬ ಸಾರೆಕೊಪ್ಪ ಬಂಗಾರಪ್ಪ ಅವರನ್ನ ಸಿಎಂ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಅವ್ರು ಹೋಗಿ ಕೆಸಿಪಿ ಪಕ್ಷ ಕಡ್ದಾಗ ಕಾಂಗ್ರೆಸ್ 32 ಸ್ಥಾನಕ್ಕೆ ಬರುತ್ತೆ. ದೇವರಾಜ ಅರಸು ಕ್ರಾಂತಿರಂಗ ಕಡ್ದಾಗ ಕಾಂಗ್ರೆಸ್ ಸ್ಥಿತಿ ಎಲ್ಲಿಗೆ ಬಂದು ನಿಲ್ಲುತ್ತೆ? ಎಲ್ಲ ಕಣ್ಮುಂದಿರೋ ಸಾಕ್ಷಿ, ಬೇರೆ ಏನು ಬಿಡಿಸಿ ಹೇಳೋ ಅಗತ್ಯ ಇಲ್ಲ. ಅದು ಇಲ್ಲಿ 4 ನಿಮಿಷದ ಭಯ. ಏನದು? ಆಗಸ್ಟ್ 3, 2022 ದಾವಣಗೆರೆ, ಇದೇ ಶಾಮನೂರು ಶಿವಶಂಕರಪ್ಪ ಅವರ ಒಂದು ಜಾಗದಲ್ಲಿ ಸಿದ್ದರಾಮಯ್ಯ ಅವರ 75ನೇ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾರೆ. ನ್ಯಾಷನಲ್ ಹೈವೇ, ಆ ಕಡೆ 4-5 ಕಿಲೋಮೀಟರ್, ಈ ಕಡೆ 4-5 ಕಿಲೋಮೀಟರ್ ಟ್ರಾಫಿಕ್. ಏನು ಬರೀ ವೆಹಿಕಲ್ಸ್ ಅಲ್ಲ, ಜನ ನಡ್ಕೊಂಡ್ ಬರ್ತಿದ್ದಾರೆ. ಸಾಕ್ಷಾತ್ AICCಯ ಪ್ರಮುಖ ರಾಹುಲ್ ಗಾಂಧಿ ಸುಮಾರು ಕಿಲೋಮೀಟರ್ಗಳ ದೂರ ನಡ್ಕೊಂಡ್ ಬರಬೇಕಾಗತ್ತೆ. ಕಾರಣ ಸಿದ್ದರಾಮಯ್ಯನನ್ನ ನೋಡೋಕೆ ಅವತ್ತು ಬಂದಿದ್ದಂತಹ ಜನ ಸರಿಸುಮಾರು 20 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಿಸಬಹುದಾದಂತಹ ಜನಸ್ತೋಮ 20 ಲಕ್ಷ ಹೆಚ್ಚು ಕಡಿಮೆ. ಸಂಯುಕ್ತ ಕರ್ನಾಟಕ ಸೇರಿದಂತೆ ಕೆಲವು ಪತ್ರಿಕೆಗಳ ಅವತ್ತಿನ ವರದಿಯನ್ನು ನೋಡಿದ್ರೆ ಆ ನಂಬರ್ ನಿಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ, ಗೋಚರಿಸುತ್ತೆ. ಅವತ್ತು ಇದೇ DK ಶಿವಕುಮಾರ್ ಅವರು ಮಾತಾಡ್ತಾ ನಿಂತ್ಕೋತಾರೆ ಮೈಕ್ ಮುಂದೆ. ಕಾಂಗ್ರೆಸ್ ಪಾರ್ಟಿಗೆ ಜೈ, ಸೋನಿಯಾ ಗಾಂಧಿಗೆ ಜೈ, ರಾಹುಲ್ ಗಾಂಧಿಗೆ ಜೈ, ಸಿದ್ದರಾಮಯ್ಯಗೆ ಅಂತ ಹೇಳಿ ನಿಲ್ಲಿಸ್ತಾರೆ. ಅವರು ಮುಂದಕ್ಕೆ ಮಾತಾಡೋದಕ್ಕೆ ಆಗೋದಿಲ್ಲ. 4 ನಿಮಿಷಗಳ ಕಾಲ ಶಿಳ್ಳೆ, ಚಪ್ಪಾಳೆ, ಉದ್ಘೋಷ, ಜೈಕಾರಗಳು. ಅವರ ಕಣ್ಣು ಅವತ್ತೂ ಕೂಡ ಸ್ವಲ್ಪ ಮಟ್ಟಿಗೆ ಕೆಂಪಾಗತ್ತೆ. ಅದರ ಅರ್ಥ ಏನು? ಅವತ್ತು ಸಿದ್ದರಾಮಯ್ಯ ಅವರ ಬಗ್ಗೆ ರಾಹುಲ್ ಗಾಂಧಿ ಅವರ ಚಿಂತನೆ ಬದಲಾಗಿ ಹೋಗಿತ್ತು. ರಿಸಲ್ಟ್ ಅಲ್ಲೂ ಕೂಡ ಅದು ಕಾಣಿಸಿತ್ತು. ಹಾಗಂತ DK ಶಿವಕುಮಾರ್ ಅವರು ಕೆಲಸ ಮಾಡಿಲ್ವಾ? ಅದ್ಭುತ ಸಂಘಟನಾಕಾರ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಯಾರಾದರೂ ಇದ್ರೆ ಅದು DK ಶಿವಕುಮಾರ್ ಅನ್ನೋದನ್ನ ಖುದ್ದು ಸಿದ್ದರಾಮಯ್ಯ ಅವರು ರಿಸಲ್ಟ್ ಬಂದ ಮೇಲೆ ಇದೇ ನಾಯಕರು ಕುತ್ಕೊಂಡು ಮುಕ್ತವಾಗಿ ಮಾತಾಡುವಾಗ ಹೇಳ್ತಾರೆ. ಆ ಡಾಕ್ಯುಮೆಂಟರಿ ವಿಡಿಯೋ ಕೂಡ ಇದೆ. ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಅವರನ್ನ ಯಾವ ರೀತಿ ಗೇಜ್ ಮಾಡಿದ್ರು, DK ಶಿವಕುಮಾರ್ ಅವರು ಕೂಡ ಸಿದ್ದರಾಮಯ್ಯ ಅವರನ್ನ ಯಾವ ರೀತಿ ಗೇಜ್ ಮಾಡಿದ್ರು ಅನ್ನೋದನ್ನು ಕೂಡ ಆ ವಿಡಿಯೋದಲ್ಲಿ ನಾವು ನೋಡ್ಬೋದು. ಆದರೆ ಒಂದು ಪಕ್ಕ ಆ 4 ನಿಮಿಷಗಳ ಜನಸ್ತೋಮದ ಒಂದು ಮೆಸೇಜ್ ಇತ್ತಲ್ಲ, ಇವತ್ತು ಯಾರೋ ಪಾಪ ಹೊಸದಾಗಿ ಗೆದ್ದಿರೋರು 8 ಜನ ಹೋಗಿ ಒಂದು ಕಡೆ ನಿಂತ್ಕೋತಾರೆ. ಇಲ್ಲೇ ನಾವು ಸಿದ್ದರಾಮಯ್ಯ ಅವರನ್ನ ಇಳಿಸ್ತಿದ್ದೀವಿ, ಕಿತ್ತು ಬಿಸಾಕ್ತಿದ್ದೀವಿ CM ಸ್ಥಾನದಿಂದ ಅಂದ್ರೆ, ವಿಮಾನ ಹತ್ತಿ ದೆಹಲಿಗೆ ಹೋಗುವ, ರೈಲು ಹತ್ತಿ ದೆಹಲಿಗೆ ಹೋಗುವ ಜನರ ಸಂಖ್ಯೆ ಎಷ್ಟಿರುತ್ತೆ ಅನ್ನೋದನ್ನು ಕೂಡ ಲೆಕ್ಕ ಹಾಕಬಹುದು. ಸಿಂಪಲ್. ಮುಗೀತು. 2004ರ ಆಚೆಗೆ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಸಮುದಾಯಗಳ ರಾಜಕೀಯ ಪ್ರಜ್ಞೆ ಮತ್ತು ರಾಜಕೀಯ ಜಾಗೃತಿ ಹೆಚ್ಚಾಗಿದೆ. ಇನ್ನು ಮುಂದೆ ಕೂಡ ನಮಗೆ 100 ಸೀಟ್ ಕೊಡಿ, ಅವ್ರಿಗೆ 100 ಸೀಟ್ ಕೊಡಿ, ಇವ್ರಿಗೊಂದು 24 ಸೀಟ್ ಕೊಡಿ, ಸಾಕು ನಾವೆಂಗೋ ರಾಜಕಾರಣ ಮಾಡ್ತೀವಿ ಅನ್ನುವ ದಿನಗಳು ಇನ್ನಿಲ್ಲ.
ಒಂದು ವೇಳೆ ಇನ್ನಿಲ್ಲ ಅನ್ನೋದು ನಿಜ ಆಗಬೇಕು ಅಂದರೆ ಡಿಸೆಂಬರ್ ಒಳಗಡೆ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಬೇಕು. ಅದು ಸಾಧ್ಯವೇ ಇಲ್ಲ. ಈ ತಿಂಗಳ ಒಳಗೆ ಮುಂದಿನ 6 ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಯಾವುದೋ ಜ್ಯೋತಿಷಿಯೊಬ್ಬರ ಮಾತನ್ನು ಕೇಳಿಕೊಂಡು ಇನ್ನು 2-3 ದಿನದಲ್ಲಿ ನೀವು CM ಆಗಿಲ್ಲ ಅಂದರೆ ಇನ್ನು CMఏ ಆಗಲ್ಲ ಅಂತ ಹೇಳಿದ್ದಾರೆ. ಆ ಕಾರಣಕ್ಕೋಸ್ಕರ ನನಗೆ ಒಂದು ಕ್ಲಾರಿಟಿ ಬೇಕು ಕೊಡಿ ಅಂತ ಕೇಳುತ್ತಾ ನಿಂತಿರುವಂತಹ ಆ ನಾಯಕನ ಶ್ರಮ ಕೂಡ ಇದೆ. ಆ ಕಾರಣಕ್ಕೋಸ್ಕರನೇ ಅವರಿಗೆ KPCC ಅಧ್ಯಕ್ಷ ಸ್ಥಾನ ಮತ್ತು DCM ಪೋಸ್ಟ್ ಕೂಡ ಎರಡೂ ಕೊಟ್ಟಿದ್ದಾರೆ. ಎರಡನ್ನೂ ಕೇಳ್ತಿಲ್ಲ. ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋದಾದ್ರೆ ಇಷ್ಟೊತ್ತಿಗೆ ಬಿಟ್ಕೊಡ್ಬೇಕಾಗಿತ್ತು, ಆದರೂ ಕೇಳ್ತಿಲ್ಲ ಅಂತ ಪ್ರತಿಪಾದಿಸುವ ಸಿದ್ದರಾಮಯ್ಯ ಅವರ ಬಣದ ಲೆಕ್ಕ ಕೂಡ ಇಲ್ಲಿ ಕಾಣಿಸುತ್ತೆ. ಒಂದು 29ನೇ ತಾರೀಕು ಸಂಧಾನ ಸೂತ್ರ ಒಂದು ಕಡೆ ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಾಕ್ಷಾತ್ ರಾಹುಲ್ ಗಾಂಧಿ ಅವರು ವಾಟ್ಸಾಪ್ ಮೆಸೇಜ್ ಕಳಿಸಿರೋದು. ಏನು ವಾಟ್ಸಾಪ್ ಮೆಸೇಜ್? ಸುಮ್ಮನಿರಿ, ಸ್ವಲ್ಪ ದಿನ ನಾನೇ ಖುದ್ದಾಗಿ ನಿಮ್ಮ ಜೊತೆ ಮಾತಾಡ್ತೀನಿ, ಅಲ್ಲಿ ತನಕ ಸುಮ್ಮನಿರಿ. ಇಷ್ಟೇ. ಕೇರಳ, ತಮಿಳುನಾಡು, ಪಶ್ಚಿಮ ಬಂಗಾಳ, ಅಸ್ಸಾಂ ಸೇರಿದಂತೆ 5 ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ಬರುತ್ತೆ 2026ಕ್ಕೆ. ಅಲ್ಲಿ ತನಕ ರಿಸಲ್ಟ್ ಬರೋ ತನಕ ಕೂಡ ಸುಮ್ಮನಿರಿ, 1 ವರ್ಷಕ್ಕಾದರೂ ನೀವು ಮುಖ್ಯಮಂತ್ರಿ ಆಗಬಹುದು ಅನ್ನೋ ಮೆಸೇಜನ್ನು ಕಾಂಗ್ರೆಸ್ ಕೊಡ್ತಿದೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಒಪ್ಕೋತಿಲ್ಲ. ಆದರೆ ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಬಹುದೊಡ್ಡ ವಿರೋಧವನ್ನು ಕಟ್ಟಿಕೊಂಡ್ರೆ ಪಕ್ಷಗಳೇ ಇದ್ದಾವೆ ಕಣ್ಮುಂದೆ. ಒಂದು ಕಾಲಕ್ಕೆ 58 ಗೆದ್ದವರು ಇವತ್ತು 18-20 ಎಲ್ಲಿಗೆ ಬಂದು ನಿಂತಿದ್ದಾರೆ ಪಕ್ಷ. ಇನ್ನು ಹಿಂದ ವಿರೋಧ ಕಟ್ಕೊಂಡಂತಹ ನಾಯಕರು ರಾಜಕೀಯವಾಗಿ ಸಮಾಧಿಯಾದವರ ದೊಡ್ಡ ಲೆಕ್ಕ ಕೂಡ ಇದೆ. ಅದನ್ನು ಬಹುಪಾಲು ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಮುಚ್ಚಾಕ್ತವೆ. ನೋ ಡೌಟ್, ಅವ್ರಿಗೆ ಬೇಕಿರೋದನ್ನ ಅಷ್ಟೇ ಹೇಳ್ತಾರೆ. ಇಷ್ಟೆಲ್ಲ ಇದೆಯಲ್ಲ, ಸಿಂಪಲ್ ಲಾಜಿಕ್ ಏನಿಲ್ಲ. ಅರೆ, ಸಿದ್ದರಾಮಯ್ಯ ಅವರು ನಿಲ್ಲಿಸಿ 2023 ಮೇ 20ನೇ ತಾರೀಕೆ ಸಿದ್ದರಾಮಯ್ಯ ನಿನ್ನನ್ನು ಮಾಡಲ್ಲಪ್ಪ, ನಾವು ಡಿ ಕೆ ಶಿವಕುಮಾರ್ನೇ ಮಾಡ್ತೀವಿ ಅಂತ ಹೇಳಬಹುದಿತ್ತು. ಅಷ್ಟು ತಾಕತ್ತು ಬರೀ ಮೇಲ್ವರ್ಗಗಳ ರಾಜಕಾರಣಿಗಳಿಗಿದೆ ಅನ್ನೋದಾದ್ರೆ ಆ ರಾಜಕಾರಣಿಗಳು ಅಹಿಂದ ಮತಗಳಿಲ್ಲದೆ 224 ಕ್ಷೇತ್ರದಲ್ಲಿ 113 ಕ್ಷೇತ್ರಗಳನ್ನ ಗೆದ್ಕೊಂಡ್ ಬರ್ತೀವಿ ಎನ್ನುವಂತಹ ಛಾತಿ, ಎದೆಗಾರಿಕೆ, ದಮ್ಮು, ಧೈರ್ಯ ಎಲ್ಲ ಇದೆ ಅನ್ನೋದಾಗಿದ್ರೆ ಈಗಲೂ ಸವಾಲೆಸಬಹುದು. 113 ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತ ಹಿಂದುಳಿದ ದಲಿತರು ಮತ ಹಾಕೋದೇ ಬೇಕಿಲ್ಲ. 3 ಸಮಾಜ ನಾವು ದೊಡ್ಡವಿದ್ದೀವಿ, ನಾವೇ ಗೆದ್ಕ ಬರ್ತೀವಿ ನಮ್ಮೋಟಿಂದಲೇ ಅಂತ ಹೇಳಬಹುದಾದಂತಹ ಶಕ್ತಿ ಯಾರಿಗೂ ಇವತ್ತು ಉಳಿದಿಲ್ಲ. ಯಾಕಂದ್ರೆ ಆ ಸಮಾಜಗಳು ಜಾಗೃತಗೊಂಡಿವೆ. ಅಲ್ಲರೇ, ಈ ರಾಜ್ಯದಲ್ಲಿ 23 ಮುಖ್ಯಮಂತ್ರಿಗಳು ಬಂದು ಹೋಗಿದ್ದಾರೆ. 1.8 ಕೋಟಿ ದಲಿತರಿದ್ದಾರೆ ರಾಜ್ಯದಲ್ಲಿ, 75 ಲಕ್ಷ ಮುಸಲ್ಮಾನರಿದ್ದಾರೆ. ಆ 2 ಸಮಾಜಗಳಿಗೆ CM ಪೋಸ್ಟ್ ಸಿಕ್ಕಿಲ್ಲ ಅಂದ್ರೆ ಬರೀ ಇರೋರೇ ತಿನ್ಕೋಬೇಕು, ಬಗದು ತಿನ್ಕೋಬೇಕು, ಅವ್ರಿಗೆ ಅವಕಾಶನೇ ಕೊಡಬಾರ್ದು ಅಂದ್ರೆ ಯಾವ ಸೀಮೆ ಸಾಮಾಜಿಕ ನ್ಯಾಯ ಕಾಂಗ್ರೆಸ್ದೇ ಆಗಿರಲಿ, ಪಕ್ಷದ ಲೆಕ್ಕದಲ್ಲೇ ನೋಡೋದಾದ್ರೆ ದೊಡ್ಡ ಸಮಾಜಗಳಿಗೆ ತಾಯಿಯ ಗುಣ, ಅಣ್ಣನ ವಾತ್ಸಲ್ಯದ ಗುಣ, ಕಾಪಾಡುವ ಗುಣ, ತಂದೆಯ ಜೋಪಾನ ಮಾಡುವ ಗುಣಗಳು ಬರದೇ ಹೋದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಇಲ್ಲಾಗತ್ತೆ. ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಕರ್ನಾಟಕ. ಬಟ್ ಡಿ ಕೆ ಶಿವಕುಮಾರ್ ಅವರು ಕೂಡ ದುಡಿದಿದ್ದಾರೆ, ಅವ್ರಿಗೂ ಕೂಡ ಒಂದು ಅವಕಾಶ ಬೇಕು. ಇನ್ನುಳಿದ ಸಮಾಜಗಳು ಕೂಡ 1952ರಿಂದ ಕೂಡ ಆಯಾಯ ಪಕ್ಷಗಳಿಗೆ ಅವರವರ ಓಟಿನ ಕೊಡುಗೆಗಳನ್ನು ಕೊಡ್ತಾನೆ ಬರ್ತಿದ್ದಾರೆ. ಅವ್ರಿಗೂ ಕೂಡ ರಾಜ್ಯಾಧಿಕಾರ ಸಿಗಬೇಕು. ಬಾಬಾ ಸಾಹೇಬರು ಕೊಟ್ಟಂತಹ ಸಂವಿಧಾನದ ಅಡಿಯಲ್ಲೇ ಅವರು ಕೂಡ ಅತ್ಯುನ್ನತ ಸ್ಥಾನಕ್ಕೆ ಏರಲೇಬೇಕು. ಅದು ಸಂವಿಧಾನದ ಮೂಲ ಉದ್ದೇಶ, ಗುರಿ. ಆಗಷ್ಟೇ ನಾವು ಬಾಬಾ ಸಾಹೇಬರ ಸಂವಿಧಾನವನ್ನು ಸ್ವೀಕರಿಸಿ ಅದರನ್ನು ದೊಡ್ಡ ಹೆದ್ದಾರಿಯನ್ನಾಗಿ ಮಾಡಿಕೊಂಡು ಆ ಚೌಕಟ್ಟಿನ ಒಳಗಡೆ ನಾವೇನು ಬದುಕ್ತಿದ್ದೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಆ ಪುಣ್ಯಾತ್ಮನಿಗೆ ದೊಡ್ಡದೊಂದು ನಮಸ್ಕಾರ ಹಾಕಲಿಕ್ಕೆ ಆರಾಧಿಸೋದಲ್ಲ, ಅವರ ವಿಚಾರಗಳನ್ನು ಆಚರಿಸಿಕೊಂಡು ಹೋಗುವಂಥದ್ದು. ಆ ಮೂಲಕ ಅಂಬೇಡ್ಕರ್ ಅನ್ನುವಂತಹ ಶಕ್ತಿ ಜೀವಂತವಾಗಿ ನಮ್ಮ ಜೊತೆಯಲ್ಲೇ ಇದೆ, ನಾವೇ ಆಗಿದ್ದೀವಿ ಅನ್ನೋ ರೀತಿಯಲ್ಲಿ ಬದುಕುವಂಥದ್ದು ಆ ದೊಡ್ಡ ವ್ಯಕ್ತಿಗೆ ಕೊಡಬಹುದಾದಂತಹ ಬಹುದೊಡ್ಡ ಕೊಡುಗೆ. ಆದರೂ ಇಲ್ಲಿ ಕಣ್ಮುಂದೆ ಕಾಣ್ತಿರುವಂತಹ ರಾಜಕೀಯ ಕೆಸರಚಾಟ, ದೊಡ್ಡ ಸಮಾಜಗಳ ಸುದ್ದಿಗೋಷ್ಠಿಗಳು ಯಾವ ಮೆಸೇಜ್ ಕೊಡ್ತಿದ್ದಾವೆ? ಕಮೆಂಟ್ ಮಾಡಿ.